ಆಂಧ್ರ ಪ್ರದೇಶಕ್ಕೆ ಹೋಗ್ತಿರುವಂತಹ ದೃಶ್ಯಗಳು ನೀವೆಲ್ಲ ನೋಡಿದಿರಾ. ಇದೇ ನಮ್ಮ ಸಮೀಪದ ಬಾಗೇಪಲ್ಲಿ ಮತ್ತು ಚಿರುಮತ್ತೂರು. ಅದೇ ರೀತಿಯಾಗಿ ವಿಶ್ವ ಕೇವಲ ಟಿವಿಗಳಿಗಾಗಿ ಪತ್ರಿಕೆಗಳಿಗಾಗಿ ಮಾಡ್ತಿರುವಂತಹ ಗಿಮಿಕ್ ಅಲ್ಲ ಬಂಧುಗಳೇ. ನೀವು ಅರ್ಥ ಮಾಡ್ಕೋಬೇಕು, ಚಿಕ್ಕಬಳ್ಳಾಪುರ ಜನರ ಜೀವನವನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಈಗ ತಾನೇ ಚಿಕ್ಕಬಳ್ಳಾಪುರದ ಉದಯೋನ್ಮುಖ ರಾಜಕಾರಣಿ ಬಾಂಗ್ಲಾ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ. ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪಾರ್ಟಿಗಿನ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಿನ ಜನಗಳು ಮತ್ತು ಈ ಜಿಲ್ಲೆಯ ಜನಗಳನ್ನ ಉಳಿಸಬೇಕಾಗಿರ್ತಕ್ಕಂಥ ನಮ್ಮ ಬಾಧ್ಯ ಕರ್ತವ್ಯ. ಇವತ್ತು ಒಂದು ಮುನ್ನುಡಿ ಹೆಜ್ಜೆ ಇಟ್ಟು ಏನು ರಾಜ್ಯ ಸರ್ಕಾರ ನೋಡಿ, ಒಂದಂತೂ ಸತ್ಯ ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಜಾಸ್ತಿ ಕಾಸಿರ್ತಕ್ಕಂಥದ್ದು ಕಸ ಎತ್ತದ್ರಲ್ಲಿ, ಕೊಳಚೆ ನೀರು ಬಿಡೋದ್ರಲ್ಲಿ ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಕೂಡ ಇಲ್ಲ. ರಾಜ್ಯ ಸರ್ಕಾರ ಇಷ್ಟೊಂದು ಕಷ್ಟದಲ್ಲಿದ್ರು ಕೂಡ ನಿನ್ನೆ 538 ಕೋಟಿನ ಈ ಕೊಳಚೆ ನೀರಿಗೆ ಮೀಸಲಿಟ್ಟು ಬಿಟ್ಟವ್ರೆ. ಅದರ ವಿರುದ್ಧವಾಗಿ ಇವತ್ತು ಮನೀಶ್ ರೆಡ್ಡಿ ಅವರು ಒಂದು ದೃಢ ನಿರ್ಧಾರ ತಗೊಂಡು ಯಾವುದೇ ಕಾರಣಕ್ಕೂ ಕೂಡ ಇಡೀ 3 ಜಿಲ್ಲೆಗೂ ಎಲ್ರಿಗೂ ಕೊಳಚೆ ನೀರು ಬೇಡ ಅಂತೇಳಿ ನಮ್ಮ ಹೋರಾಟ ಇವತ್ತು ಮುನ್ನುಡಿ ಕೊಟ್ಟಿದೀವಿ. ಇದು ಕೇವಲ ಜಿಲ್ಲಾ ಡಿಸಿ ಅವರು ಮಾತ್ರ ಮನವಿ ಕೊಡಿಸಂತ ಕೆಲಸ ಮಾಡಿದೀವಿ. ಅತಿ ಶೀಘ್ರವಾಗಿ ರಾಜ್ಯ ಸರ್ಕಾರ ಗಮನ ತಂದು ಯಾವುದೇ ಕಾರಣಕ್ಕೂ ಈ ಕೊಳಚೆ ನೀರು ನಿಲ್ಸೋದು, ಶುದ್ಧ ನೀರು ಕೊಡ್ಲಿಲ್ಲ ಅಂದ್ರೆ 3 ಜಿಲ್ಲೆಯ ಹೋರಾಟಗಾರರು ವಿಧಾನಸೌಧನ ಮುಖ್ಯಾಕಂತ ಕೆಲಸ ಮುಂದಿನ ದಿನಗಳಲ್ಲಿ ಖಂಡಿತಲು ಕೂಡ ಮಾಡ್ತೀವಿ. ಒಂದನ್ನ ಕಂದಾಯ ಸಚಿವರಿಗೆ ಜ್ಞಾಪಕ ತರಿಸ್ತೀನಿ, ಮನೆ ಹೇಳ್ತಾ ಇದ್ರು ಅವರು, ಇದನ್ನ ಅದೆಂತ ದೊಡ್ಡ ಸಂಸ್ಥೆ ಒಳಗೆ ನಾವು ಸಂಶೋಧನೆ ಮಾಡ್ಬಿಟ್ಟಿದೀವಿ, ಚೆನ್ನಾಗೈತೆ ಅಂತ ಹೇಳಿದ್ರೆ ಆ ಅಪ್ಪನಿಗೆ ಮಾನ ಮರ್ಯಾದೆ ಇದ್ರೆ ಅವ್ರ ಮನೇಲಿ ಫಸ್ಟ್ ನೀರ್ ಯೂಸ್ ಮಾಡ್ಲಿ. ಯಾವನ್ಯಾವನು ಇದನ್ನ ನೀರ್ ಯೂಸ್ ಮಾಡಿ ಕೊಡ್ಬೇಕು ಅಂತ ಒಟ್ಟ ಮನೆ ಒಂದು ಉಳಿಯಲ್ಲ. ಇವತ್ತು ಪ್ರದೀಪ್ ಈಶ್ವರ್ ಬೇರೆ ಬೇರೆ ತಾಲೂಕಿಗೆ ಹೋಗಿ ದೊಡ್ಡ ದೊಡ್ಡ ಭಾಷಣ ಮಾಡ್ತಕ್ಕಂಥ ಈತ ಇವ್ರ ತಾಲೂಕಲ್ಲೇ ಕೊಳಚೆತ್ ಕೂತೈತೆ. ಈ ತಾಲೂಕಿನ ಜನತೆಗೆ ಕೇಸಿಗಳಲ್ಲಿ ನೀರ್ ಬಿಡ್ತಾವ್ರೆ, ಅದ್ರ ಬಗ್ಗೆ ಧ್ವನಿನೇ ಎತ್ತಲ್ಲ. ಖಾಲಿ ಬಿಲ್ಡಪ್ ಕೊಡಿಸ್ಬಿಟ್ಟು ಜನಗಳ ಅವಸರ ಕೊಡದ್ಬಿಟ್ಟು ಜನಗಳಿಗೆ ಏನ್ ಹಿತ ಬೇಕು ಅನ್ನೋ ಕಾಯಿ ತೋಡಿ ಮಾಡ್ಬೇಕು ಅಂತಕ್ಕಂಥ ನಮ್ಮ ಬೈಕೆ ಅಷ್ಟೇ. ಆದ ಕಾರಣ ಇದಕ್ಕೆಲ್ಲಾ ಜಿಲ್ಲೆ 3 ಜಿಲ್ಲೆಯ ಜನಗಳು ಎಚ್ಚೆತ್ಕೋಬೇಕಾಗ್ತದೆ. ದಯಮಾಡಿ ಈ ಕೊಳಚೆ ನೀರು ಯಾವುದೇ ಕಾರಣಕ್ಕೂ ಕೂಡ ಬೇಡ ಅಂತಕ್ಕಂಥದ್ದು ನಮ್ಮ ದೊಡ್ಡ ಹೋರಾಟ. ಅತಿ ಶೀಘ್ರವಾಗಿ ನಿಲ್ಲಿಸಲೇ ಹೋದ್ರೆ ವಿಧಾನಸೌಧಕ್ಕೆ ಮುಖ್ಯ ಹಾಕಿ ರಾಜಕಾರಣಿಗಳನ್ನ ಬತ್ತು ಬಗೆದಂತ ಕೆಲಸ ಖಂಡಿತವೂ ಕೂಡ ಮುಂದೆ ಮಾಡ್ತೀವಿ. ಸರ್, ಎಲ್ಲ ಒಂದು ಕಡೆ ನೋಡಿ, ಸುಧಾಕರ್ ಅವರು ಮಾತಾಡಿದ ಸಂದರ್ಭದಲ್ಲಿ ಸುಧಾಕರ್ ನೀರು ಸಿಕ್ಕಾಪಟ್ಟೆ ಬರ ಇತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ. ಆ ಕಾರಣ ಏನೋ ಒಳ್ಳೇದಾಗ್ಬೋದು ಆಸಮಾಧಾನ ಅಂತಂದ್ರು. ಪರಿಸ್ಥಿತಿ ಏನಾಯ್ತು? ಇದೇ ನೀರನ್ನ ತಮಿಳ್ನಾಡಲ್ಲಿ ಯಾವ್ದೇ ಕಾರಣಕ್ಕೂ ಬೇಡ ಅಂತೇಳಿ ಅಲ್ಲಿರ್ತಕ್ಕಂಥ ಸರ್ಕಾರ ಹೈಕೋರ್ಟ್ ಹೋಗಿ ಸ್ಟೇ ತಂದೈತೆ. ನಮ್ಮ ರಾಜಕಾರಣಿಗಳಿಗೆ ಆಯ್ಕಂತ ಕೆಲಸ ಮಾಡ್ಕೊಂಡು ಬದುಕ್ತವ್ರೆ. ಅವ್ರ ಮನೆಗಳಲ್ಲಿ ಬಾತ್ರೂಮ್ ನೀರು ಕೂಡ ಬಿಸ್ಲರಿ ಬೇಕು, ಬಾತ್ರೂಮ್ ತಿಂಗಳ ತೊಳಗೂ ಕೂಡ ಬಿಸ್ಲರಿ ಬೇಕು. ನಮ್ಗ ಅದು ನೀರ್ ತಗೊಂಡ್ ಬಿಡ್ತಾರೆ ಅಂದ್ರೆ ಅವ್ರ ಮನೆ ಯಾವ್ದೇ ಕಾರಣಕ್ಕೂ ಉಳಿಯಲ್ಲ. ಅವ್ರಿಗೆಲ್ಲ ಬುದ್ಧಿ ಕಲ್ಸಂತ ಕೆಲಸ ನಾವು ಖಂಡಿತಲು ಕೂಡ ಮಾಡಬೇಕು, ಮಾಡ್ತೀವಿ. ಮಾಡ್ಕೊಂಡು ಬಂದಿದೀವಿ ಸರ್ಕಾರ ಗಮನಕ್ಕೆ. ಏನು ನಮ್ಮ 2-3 ಜಿಲ್ಲೆ, ಕೋಲಾರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ನಮ್ಮ HN ವ್ಯಾಲಿ ನೀರನ್ನ ಹರಿಸ್ತಾ ಇದ್ದಾರೆ, 3ನೇ ಹಂತದ ಶುದ್ಧೀಕರಣ ಮಾಡ್ದಿರಾ, ಅದ್ರ ವಿರುದ್ಧ ನಾವು ಮೊದಲನೇ ಹಂತವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಸರ್ಕಾರಕ್ಕೆ ಏನ್ ಈ ಕೊಳಚೆ ನೀರು ಬರ್ತಾ ಇದೆ, ಈ ರಚ ನೀರನ್ನ ಕಳ್ಸಿಕೊಡೋ ಅಂತ ಕೆಲಸನೂ ಮಾಡಿದ್ವಿ. ಈ ನಾಚಿಗೆಟ್ಟ ಸರ್ಕಾರ ಅದನ್ನ ತಗೊಂಡಿಲ್ಲ ಅಂದಿದ್ರೆ ನಾನೇನ್ ಅವ್ರ ಮೇಲೆ ಜಾಸ್ತಿ ಆಪಾದನೆ ಮಾಡ್ತಾ ಇರ್ಲಿಲ್ಲ. ಈ ನಾಚಿಕೆ ಕೆಟ್ಟಿದ್ದ ಸರ್ಕಾರ, ಮಾನ ಮರ್ಯಾದೆ ಇಲ್ದೇ ಇರೋ ಸರ್ಕಾರ ಈ ನೀರನ್ನು ತಗೊಂಡು ಕೂಡ ಇದ್ರ ವಿರುದ್ಧ ಇದ್ರ ಪರ ಯಾವುದೇ ಒಂದು ಯೋಜನೆಯನ್ನು ರೂಪಿಸಿದೆ, ಇದ್ರ ಪರ ಒಂದು ಚೂರು ಧ್ವನಿಯನ್ನು ಎತ್ತದೆ. ಇವತ್ತು ಏನು ನಮ್ಮ 2-3 ಜಿಲ್ಲೆಗೆ ಇವರು ಒಂದಿನ ಏನ್ ಅನ್ಯಾಯ ಮಾಡಿದ್ದಾರೆ, ಈ ಅನ್ಯಾಯದ ವಿರುದ್ಧ ನಾವು ಇವತ್ತಿನ ದಿನ ಅವತ್ತೇ ಹೇಳಿದ್ವಿ, ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆಯ ಪರವಾಗಿ ನಾವು ಒಂದು ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೀವಿ. ಈಗ ಮನವಿ ಸ್ವೀಕರಿಸ್ತಾರೆ, ಏನ್ ಹೇಳ್ತಾರೆ ಸರ್? AC ಸಾಹೇಬ್ರು ಇದನ್ನ ಸರ್ಕಾರದ ಮಟ್ಟದಲ್ಲಿ ಆಗೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಯಾರ್ಯಾರಿಗೆ ನಾವು ಮಾನ್ಯ ಪ್ರಧಾನಿ ಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿಜಿ ಅವರಿಗೂ ಹಾಗೂ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಚಂದ್ರಬಾಬು ನಾಯ್ಡು ಅವರಿಗೂ ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಪವನ್ ಕಲ್ಯಾಣ್ ಅವ್ರಿಗೂ ಹಾಗೂ ನಮ್ಮ ಕರ್ನಾಟಕದ ಮಾನ್ಯ
ಘನವೆತ್ತ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ಇನ್ನೊಬ್ಬ ಘನವೆತ್ತ ಉಪಮುಖ್ಯಮಂತ್ರಿ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೂ ಹಾಗೂ ಮಾನ್ಯ ಜಿಲ್ಲೆಯ ಸಂಸದರಾದಂತಹ ಡಾಕ್ಟರ್ ಕೆ. ಸುಧಾಕರ್ ಅವ್ರಿಗೂ ಕೂಡ ಹಾಗೂ ಗವರ್ನರ್ ಅವ್ರಿಗೂ ಕೂಡ ನಾವು ಮನವಿ ಪತ್ರವನ್ನ ಕೊಟ್ಟಿದ್ದೀವಿ ಸರ್. ಮುಂದಿನ ನಡೆ ಈಗೇನು ಅವ್ರು ಕೆಲವು ಗಡುವು ನಾವು ಕೊಡ್ತೀವಿ ಅವ್ರ ಸರ್ಕಾರದ ಮಟ್ಟ. ಈಗ ಯಾವುದೇ ಒಂದು ತೀರ್ಮಾನ ಆಗ್ಬೇಕು, ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಸರ್ಕಾರಕ್ಕೆ ಸ್ವಲ್ಪ ಗಡುವನ್ನ ಕೊಡ್ಬೇಕಾಗ್ತದೆ. ಆ ಗಡುವನ್ನ ಒಂದು ಕೆಲವು ದಿನಗಳ ಅಂತರವಾಗೂ ಅವ್ರು ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಇದನ್ನೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆಯನ್ನ ಒಗ್ಗೂಡಿಸಿ ಎಲ್ರ ಕೈ ಕಾಲು ಹಿಡಿದು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ರು ಕೈ ಕಾಲು ಹಿಡಿದು ಎಲ್ಲರನ್ನೂ ಕೂಡ ಕರೆಸಿ ಎಲ್ರ ನೇತೃತ್ವವನ್ನ ಎಲ್ರ ಜೊತೆ ವಹಿಸಿ ವಿಧಾನಸೌಧಕ್ಕೆ ನೇರವಾಗಿ ನಮ್ ಜಗದೀಶ್ ಚೌಧರಿ ಅಣ್ಣ ಅವಾಗ್ಲೇ ಹೇಳಿದ್ರು, ನೇರವಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೀವಿ. ಚುನಾವಣೆ ಇಂಟ್ರೆಸ್ಟ್ ನೀರಾವರಿ ಯೋಜನೆಗಳಿಗೆ ಅದೇ ಸರ್, ಈಗ ನಮ್ಮ ಇಲ್ಲಿನ ಶಾಸಕರು ಪ್ರದೀಪ್ ಈಶ್ವರ್ ಅವರು ಅಲ್ಲಿ ಇಲ್ಲಿ ಯಾರೋ ಒಂದು 2-3 ಮೀಡಿಯಾದವ್ರು ಕೇಳಿದ್ರೆ ಅವ್ರ ಬಾಯಿ ಮಾತು ಸುಮ್ಮನೆ ಬಾಯಿ ಚಪ್ಪಲಕ್ಕೆ ಒಂದ್ ಮಾತು ಹೇಳ್ತಾರೆ, ಇಲ್ಲ ನಾನು ಇದ್ರ ಪರ ಇದ್ದೀನಿ ಅಂತ. ವಿಧಾನಸೌಧದಲ್ಲಿ ಸೆಷನ್ ಅಲ್ಲಿ ಅವಕಾಶ ಮಾಡಿಕೊಟ್ರೆ ಎಲ್ಲೋ ಪಕ್ಕದ ಜಿಲ್ಲೆಯಲ್ಲಿ ಆಗಿರೋ ಅಂತ ಒಂದು ಏನು ಪ್ರಾಣಾಪಾಯ ಆಗಿದೆ ಅದ್ರ ವಿರುದ್ಧ ಅವರು ಅದ್ರ ಪರ ಮಾತಾಡ್ತಾರೆ ಹೊರತು ನಮ್ ಚಿಕ್ಕಬಳ್ಳಾಪುರ ಜನ ಏನು ಅವ್ರು ಮತ ಕೊಟ್ಟಿದ್ದಾರೆ ನಮ್ಮ ತಾಲೂಕಿನ ಜನ ಇವ್ರ ಪರ ಯಾವುದೇ ರೀತಿಯಂತ ಧ್ವನಿಯನ್ನು ಎತ್ತಿಲ್ಲ. ನಮ್ಗೆ ಬಹಳ ಬೇಸರನೂ ಕೂಡ ಆಗ್ತಾ ಇದೆ ಸರ್. ಸಂದೇಶ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತು ರಾಜ್ಯದಲ್ಲಿ ಸರ್ಕಾರಗಳು ಸತ್ತೋಗಿ ಆಳ್ವಿಕೆಯನ್ನು ಮಾತ್ರ ನೀವು